ಮೂರನೇ ರೋಯಿಂದ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗುವವರೆಗೆ ಎದ್ದು ನಿಂತಿರಬೇಕಾಗಿ ಸೂಚಿಸುತ್ತಿದ್ದೇವೆ. ಹಾಗೆಯೇ ಘಟಿಕೋತ್ಸವ ಸಮಾರಂಭವು ಮುಕ್ತಾಯಗೊಂಡಾಗಲೂ ಸಹ ಸಭಿಕರೆಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯ ಬಳಿಕ ಮೆರವಣಿಗೆ mana biar jatuh. Mana? ಅವರೆಲ್ಲರೂ ದಯವಿಟ್ಟು ತಮಗಾಗಿ ಕಾದಿರಿಸಿದ ಸ್ಥಾನಗಳಿಗೆ ಕುಳಿತುಕೊಳ್ಳಬೇಕಾಗಿದೆ. Sir, bride groom should come early, sir. No, bride groom one you will. Oh, ಅವ್ರಿಗೆ ನಾವೇ bride groom. ಆ ಥರ ಏನಾಗಿಲ್ಲ. ನಿನ್ನೆ 4 ಗಂಟೆಗೆ ಹೇಳಿದ್ರೆ 5 ಗಂಟೆ ಗೊತ್ತಾಗುತ್ತೆ. ಜೋಕ್ ಕಡಿಮೆ bride groom. free party
ಇದಕ್ಕೋಸ್ಕರ ಬರೋದೇ ಹಾಕೊಂಡು ಬಂದಿಲ್ಲ. ಯಾಕಂದರೆ ಆ ಸಿಲ್ಕ್ ಅದು ಹೌದು ಸರ್ ಬೇಜಿಕೆಗೆ ಹೋಗಿ ಮತ್ತೆ ಎಲ್ಲಿಂದ ಬಂದೆ ನನಗೆ ನೋಡಿ ಮರ್ಬೋದು ನಾಗೇಶ್ ಇವರು ಡಾಕ್ಟರ್ ದಾಸ್ ಇವರೆಲ್ಲ ಆಫೀಸರ್ಸ್ ಡಾಕ್ಟರ್ ರಾಜಗೋಪಾಲ್ ಸರ್, ಡಾಕ್ಟರ್ ಜವರೇಕರ್, ಮೋಹಿನಿ ನಾಯ್ಕ, ಡಾಕ್ಟರ್ ಹೊನ್ನೇಗೌಡ, ಜಯರಾಮ್ ಡಾಕ್ಟರ್ ಮುಗುದು ಚೌಡ ಡಾಕ್ಟರ್ ಹೃದಯ ಕುಮಾರ್ ಇವಾಗ ಭೇಟಿ ಮಾಡ್ತೀವಿ ಸರ್. ಡಾಕ್ಟರ್ ಚೆನ್ನಾಗಿದ್ದೀರಾ? They're expecting that development of 5 minutes. ಆನಂದ್ ರಿಲೇಟಿವ್ ಆನಂದ್ ಹೇಳಿದ್ರು ಬೆಳಿಗ್ಗೆ ಸಿಗ್ಬೋದು. Director of Extension. Abdul Rahman, Director of Veterinary College.
Veterinary. Veterinary thing also is Yes, we have a very big Uday Kumar, the division cancer. yes, but the drug division there is immediately. Direct dairy science. So agriculture will take an animal. We have the animal science. Animal therapy. science. And we have even psychology and sociology. DQK. That's about 5 kilometers from here. That's a big one. Excuse me, sir. हाँ चलिए ಸ್ವಲ್ಪ ಸ್ಲೋ ಇದೆ ಸರ್.
ಅತಿಥಿಗಳಾದ ಡಾಕ್ಟರ್ ಅಮೃತ ಪಾಟೀಲ್ ರವರೇ, ಆಡಳಿತ ಮಂಡಳಿ ಸದಸ್ಯರೇ, ಶೈಕ್ಷಣಿಕ ಪರಿಷತ್ತಿನ ಸದಸ್ಯರೇ, ಈ ವರ್ಷ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ, ವಿಶ್ವವಿದ್ಯಾನಿಲಯದ ನನ್ನೆಲ್ಲ ಸಹೋದ್ಯೋಗಿಗಳೇ, ಪ್ರತಿಷ್ಠಿತ ಆಹ್ವಾನಿತರೇ, ಮಹಿಳೆಯರೇ ಮತ್ತು ಮಹನೀಯರೇ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬ್ಯಾಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 34ನೇ ಘಟಿಕೋತ್ಸವಕ್ಕೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರು, ಬ್ಯಾಂಗ್ಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು ಆದ ಶ್ರೀಮತಿ ವಿ.ಎಸ್. ರಮಾದೇವಿಯವರು ಈ ಘಟಿಕೋತ್ಸವ ಸಮಾರಂಭದ ಅಧ್ಯಕ್ಷರಾಗಿದ್ದು ಪದವಿ ಪ್ರದಾನ ಮಾಡಲು ಒಪ್ಪಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಇವರು ಭಾರತ ಸರ್ಕಾರದ ಶಾಸಕಾಂಗ ಇಲಾಖೆಯ ಕಾರ್ಯದರ್ಶಿಗಳಾಗಿ, ಕಾನೂನು ಆಯೋಗದ ಸದಸ್ಯ ಕಾರ್ಯದರ್ಶಿಗಳಾಗಿ, ಸ್ವಲ್ಪ ಕಾಲದವರೆಗೆ ಮುಖ್ಯ ಚುನಾವಣಾ ಆಯುಕ್ತರಾಗಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಗೌರವಾನ್ವಿತ ಸಲಹೆಗಾರರಾಗಿ ಹಾಗೂ 1993ರಿಂದ 1997ರವರೆಗೆ ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಲ್ಲಿಸಿದ ಸೇವೆಗಳನ್ನು ಇಲ್ಲಿ ಸ್ಮರಿಸಬಹುದು. ಸನ್ಮಾನ್ಯರು 1980ರಲ್ಲಿ ಕೌಲಾಲಂಪುರದಲ್ಲಿ ನಡೆದ ಕಾನೂನು ಕುರಿತಾದ ಸಮ್ಮೇಳನ, 1986ರಲ್ಲಿ ಢಾಕಾದಲ್ಲಿ ನಡೆದ ಮಹಿಳೆ ಮತ್ತು ಕಾನೂನು ಕುರಿತ ಸಾರ್ಕ್ ಸಮ್ಮೇಳನ ಹಾಗೂ 1990ರಲ್ಲಿ ಬೀಜಿಂಗ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಪುನರ್ವಸತಿ ಕುರಿತ 9ನೇ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ಸಮ್ಮೇಳನಗಳಲ್ಲಿ ಭಾರತೀಯ ನಿಯೋಗಗಳ ಮುಂದಾಳತ್ವವನ್ನು ವಹಿಸಿದ್ದರು. ಇದಲ್ಲದೆ ವಿಶ್ವಾದ್ಯಂತ 10ಕ್ಕೂ ಹೆಚ್ಚು ದೇಶಗಳಲ್ಲಿ ನಡೆದ ಅಂತರ ಸಂಸದೀಯ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. 1993ರವರೆಗೆ ವಿಧಾನ ಪರಿಷತ್ತಿನ ಕಾಮನ್ವೆಲ್ತ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಚುನಾಯಿತರಾದ ಪ್ರಪ್ರಥಮ ಮಹಿಳೆ ಹಾಗೂ ಏಷ್ಯಾದ ಪ್ರಪ್ರಥಮ ವ್ಯಕ್ತಿಯಾಗಿದ್ದು ಅಲ್ಲದೆ ಅವರು ಮರುಚುನಾಯಿತರಾಗಿ 1997ರವರೆಗೂ ಸೇವೆ ಸಲ್ಲಿಸಿದ್ದಾರೆ. ಒಬ್ಬ ಲೇಖಕಿಯಾಗಿ ಕಾನೂನು ಮತ್ತು ಸಂವಿಧಾನ ವಿಚಾರಗಳನ್ನು ಕುರಿತ ಅನೇಕ ಪುಸ್ತಕಗಳನ್ನು ಮತ್ತು ತೆಲುಗು ಭಾಷೆಯಲ್ಲಿ ಕಾದಂಬರಿಗಳು, ಕಿರುಗಥೆಗಳು, ಪ್ರಬಂಧ ಮತ್ತು ನಾಟಕಗಳನ್ನು ಸಹ ರಚಿಸಿದ್ದಾರೆ. ತಮ್ಮ ವಿಶಿಷ್ಟ ಕ್ಷೇತ್ರದಲ್ಲಿಯ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಖ್ಯಾತರಾಗಿದ್ದಾರೆ. ಭಾರತ ಕಲ್ಚರಲ್ ಇಂಟಿಗ್ರೇಷನ್ ಕಮಿಟಿಯ ಭಾರತ ಸಮರ್ಥ ಶ್ರೇಷ್ಠ ಮಹಿಳೆಯರಲ್ಲಿ ಒಬ್ಬರೆಂದು ಇವರನ್ನು ಗೌರವಿಸಿ ಸನ್ಮಾನಿಸಲಾಗಿದೆ. ದಕ್ಷಿಣ ಕೊರಿಯಾದ ಕ್ಯೂಂಗ್ ಹಿ ವಿಶ್ವವಿದ್ಯಾನಿಲಯದಿಂದ ಅತ್ಯುನ್ನತ ಮನ್ನಣೆಯ ಪದಕವನ್ನು ಪಡೆದಿದ್ದಾರೆ. 1989ರ ಜುಲೈನಿಂದ 1999ರ ಡಿಸೆಂಬರ್ ತಿಂಗಳವರೆಗೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದು, ಈಗ 1999ರ ಡಿಸೆಂಬರ್ 2ರಿಂದ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಘನತೆವೆತ್ತ ರಾಜ್ಯಪಾಲರು, ಸನ್ಮಾನ್ಯ ರಾಜ್ಯಪಾಲರೇ, ತಮಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ಟಿ.ಬಿ. ಜಯಚಂದ್ರ ಇವರು ಇಂದು ನಮ್ಮೊಡನಿರುವುದು ನಮ್ಮೆಲ್ಲರ ವಿಶೇಷ ಭಾಗ್ಯವಾಗಿದೆ. ಶ್ರೀಯುತರು BSc ಹಾಗೂ LLB ಪದವಿಗಳನ್ನು ಗಳಿಸಿದ್ದು, ಸಾರ್ವಜನಿಕ ಸೇವಾ ಕ್ಷೇತ್ರಕ್ಕೆ ಕಿರಿಯ ವಯಸ್ಸಿನಲ್ಲಿಯೇ ಪ್ರವೇಶಿಸಿ 4 ಬಾರಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಚುನಾವಣಾ ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಚುನಾಯಿತರಾಗಿದ್ದಾರೆ. 1978ರಿಂದ 1983ರವರೆಗೆ ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳೆರಡರಲ್ಲೂ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ವಿಧಾನಮಂಡಲದ ಸರ್ಕಾರಿ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1999ರ ಮಾರ್ಚ್ ತಿಂಗಳಿನಲ್ಲಿ ಲಂಡನ್ ವೆಸ್ಟ್ ಮಿನಿಸ್ಟರ್ ಆಫ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಡೆದ 48ನೇ ಕಾಮನ್ವೆಲ್ತ್ ಸಂಸದೀಯ ವಿಚಾರ ಸಂಕಿರಣದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು. ಜಪಾನ್, ದಕ್ಷಿಣ ಕೊರಿಯಾ, ತೈವಾನ್, ಥೈಲ್ಯಾಂಡ್, ಶ್ರೀಲಂಕಾ ಮತ್ತು ಸಿಂಗಪುರ್ಗಳಿಗೆ ಭೇಟಿ ನೀಡಿ ಔದ್ಯಮಿಕ ಅಭಿವೃದ್ಧಿ ಕುರಿತು ಅಧ್ಯಯನ ಮಾಡಿದ್ದಾರೆ. ಶ್ರೀಯುತರು ರಾಜ್ಯದಲ್ಲಿಯ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿ ಶಕ್ತಿಯುತವಾಗಿದ್ದಾರೆ. ಮಾನ್ಯರೇ, ನಮ್ಮ ರಾಜ್ಯದ ರೈತರ ಕಲ್ಯಾಣ ಹಾಗೂ ಕೃಷಿ ಪ್ರಗತಿಗಳನ್ನು ಕುರಿತಾದ ತಮ್ಮ ದೃಢ ಅಚಲ ಆಸಕ್ತಿ ಬಗೆಗಿನ ಅರಿವು ನಮಗೆಲ್ಲ ಇದೆ. ಸನ್ಮಾನರೇ, ತಮ್ಮನ್ನ ಈ ಸಂತೋಷ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ
ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಆನಂದ್ನ ಅಧ್ಯಕ್ಷರಾದ ಡಾಕ್ಟರ್ ಅಮೃತಾ ಪಟೇಲ್ ಅವರು ಮುಖ್ಯ ಅತಿಥಿಗಳಾಗಿರುವುದು ನಮಗೆ ಸಂತೋಷ ತಂದಿದೆ. ಡಾಕ್ಟರ್ ಅಮೃತಾ ಪಟೇಲ್ ಅವರು ಪಶುವೈದ್ಯ ಮತ್ತು ಪಶುಸಂಗೋಪನೆಯಲ್ಲಿ ಪದವೀಧರರಾಗಿದ್ದು 1966-68ರಲ್ಲಿ FAO ಫೆಲೋಶಿಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿಯ ಅಬರ್ಡೀನ್ ರಾವೆಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಣಿ ಪೌಷ್ಟಿಕ ಆಹಾರ ವಿಷಯದಲ್ಲಿ ಉನ್ನತ ತರಬೇತಿ ಗಳಿಸಿದ್ದಾರೆ. ಸನ್ಮಾನ್ಯರು ಆರಂಭದಿಂದಲೂ ಸಹಕಾರಿ ಹಾಲು ಉತ್ಪಾದನೆ ಹಾಗೂ ಹೈನು ಅಭಿವೃದ್ಧಿ ಮಂಡಳಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 19ನೇ ಇಂಟರ್ನ್ಯಾಷನಲ್ ಡೈರಿ ಕಾಂಗ್ರೆಸ್ನ ಸಹಾಯಕ ನಿರ್ದೇಶಕರು, ಉಪನಿರ್ದೇಶಕರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದು ಭಾರತವು ಅಂತಾರಾಷ್ಟ್ರೀಯ ಹೈನುಗಾರಿಕಾ ಕ್ಷೇತ್ರದ ಭೂಪಟದಲ್ಲಿ ಸ್ಥಾನ ಪಡೆಯಲು ಕಾರಣಕರ್ತರಾಗಿದ್ದಾರೆ. ಇವರು ಹೈನು ಅಭಿವೃದ್ಧಿಗೆ ಆಪರೇಷನ್ ಫ್ಲಡ್ನ 3ನೇ ಹಂತದ ಯೋಜನೆಗೆ ಕಾರಣಕರ್ತರಾಗಿದ್ದಾರೆ. ಪ್ರಸ್ತುತ ಡಾಕ್ಟರ್ ಅಮೃತಾ ಪಟೇಲ್ ರವರು NDDBಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಅಮೃತಾ ಪಟೇಲ್ ರವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕೃಷಿ ಮಿತ್ರ ಪ್ರಶಸ್ತಿ, ದಿ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ, ಸಹಕಾರಿತಾ ಬಂಧು ಪ್ರಶಸ್ತಿ, 1977ನೇ ವರ್ಷದ ಇಂಟರ್ನ್ಯಾಷನಲ್ ಪರ್ಸನ್ ಆಫ್ ದಿ ಇಯರ್ ಪ್ರಶಸ್ತಿ, ಜವಾಹರ್ಲಾಲ್ ನೆಹರು ಜನ್ಮ ಶತಾಬ್ದಿ ಪ್ರಶಸ್ತಿ ಮುಂತಾದವು ಅಂಥವುಗಳಲ್ಲಿ ಕೆಲವು. ಇವರಿಗೆ ಕಾನ್ಪುರದ ಚಂದ್ರಶೇಖರ್ ಆಜಾದ್ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಿಂದ ಹಾಗೂ ಚೆನ್ನೈನ ತಮಿಳುನಾಡು ಪಶುವೈದ್ಯಕೀಯ ಮತ್ತು ಪ್ರಾಣಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಹಾಗೂ ಗುಜರಾತ್ ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳು ಸಂದಿವೆ. ಇವರನ್ನ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸುಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಶೈಕ್ಷಣಿಕ ಪರಿಷತ್ತಿನ ಸದಸ್ಯರು, ಅಧ್ಯಾಪಕ ವರ್ಗದವರು, ಎಲ್ಲ ನೌಕರರು, ಕೃಷಿ ಕಾರ್ಮಿಕರು, ಹಿಂದಿನ ಕುಲಪತಿಗಳು, ಡೀನರು, ಶಿಕ್ಷಣ ನಿರ್ದೇಶಕರು, ಎಲ್ಲ ಆಹ್ವಾನಿತ ಗಣ್ಯರು, ಪತ್ರಿಕೆಗಳು, ಆಕಾಶವಾಣಿ ಮತ್ತು ದೂರದರ್ಶನ ಪ್ರತಿನಿಧಿಗಳೆಲ್ಲರನ್ನ ಈ ಮಹೋತ್ಸವಕ್ಕೆ ಸ್ವಾಗತಿಸುತ್ತಿದ್ದೇನೆ. ಜೊತೆಗೆ ಈ ವರ್ಷ ಪದವಿ ಪಡೆಯುತ್ತಿರುವ ನೆಚ್ಚಿನ ವಿದ್ಯಾರ್ಥಿಗಳೆಲ್ಲರನ್ನ ಅತೀವ ಸಂತೋಷದಿಂದ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಈ ಸಮಯದಲ್ಲಿ ಪ್ರಸ್ತುತ ವರ್ಷದಲ್ಲಿಯ ನಮ್ಮ ವಿಶ್ವವಿದ್ಯಾನಿಲಯದ ಕಾರ್ಯಪ್ರಗತಿ ಹಾಗೂ ಸಾಧನೆಗಳ ಮುಖ್ಯಾಂಶಗಳನ್ನು ಕುರಿತು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡುವುದು ನನಗೆ ದೊರೆತ ಸದಾವಕಾಶವೆಂದು ಭಾವಿಸುತ್ತೇನೆ. ಕರ್ನಾಟಕ ರಾಜ್ಯದ ದಕ್ಷಿಣ ಜಿಲ್ಲೆಗಳ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಮಂಡ್ಯ, ಮೂಡಿಗೆರೆ, ಚಿಂತಾಮಣಿ ಮತ್ತು ಪೊನ್ನಂಪೇಟೆಗಳಲ್ಲಿ ವಿಶ್ವವಿದ್ಯಾನಿಲಯದ ವಿವಿಧ ಬೋಧನಾರ್ವಣಗಳಿದ್ದು, ಈಗ ಹಾಸನದಲ್ಲಿ ಹೊಸದಾಗಿ ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಲಾದ ಕೃಷಿ ಕಾಲೇಜಿಗೂ ಸಹ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗಿದೆ. ಕೃಷಿಯಲ್ಲಿ ಔದ್ಯೋಗಿಕತೆಯತ್ತ ವಿದ್ಯಾರ್ಥಿಗಳ ದೃಷ್ಟಿ ಹರಿಸಬೇಕೆಂದು ಕೃಷಿ ಬೋಧನೆಯಲ್ಲಿಯ ಬಹುತೇಕ ವಿಷಯಗಳಲ್ಲಿ ವಾಣಿಜ್ಯ ಕೃಷಿ ಎಂಬ ಪ್ರತ್ಯೇಕ ಪಠ್ಯಕ್ರಮವನ್ನು ಸಿದ್ಧಪಡಿಸುವ ಮೂಲಕ ಹೊಸದೊಂದು ಆಯಾಮವನ್ನು ತೆರೆಯಲಾಗಿದೆ. ವಿಶ್ವವಿದ್ಯಾನಿಲಯದಲ್ಲಿ ಈಗ 9 ವಿವಿಧ ವಿಷಯಗಳಲ್ಲಿ ಸ್ನಾತಕ ಪದವಿ ಕಾರ್ಯಕ್ರಮಗಳನ್ನು, 45 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳನ್ನು ಹಾಗೂ 33 ವಿಷಯಗಳಲ್ಲಿ PhD ಪದವಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಡಾಕ್ಟರ್ ಶೈಲಜಾ ಹಿತ್ತಲಮನಿ ಅವರಿಗೆ 1998ರ ಸರ್ ಸಿ ವಿ ರಾಮನ್ ಪ್ರಶಸ್ತಿ, 1998ರ ಮಹಿಳಾ ವಿಜ್ಞಾನಿಗಳಿಗೆ ನೀಡಲಾಗುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅತ್ಯುತ್ತಮ ಕೃಷಿ ವಿಜ್ಞಾನ ಪ್ರಶಸ್ತಿ, ಡಾಕ್ಟರ್ MP ವೈದೇಹಿ ಇವರಿಗೆ ಫೆಲೋ ಆಫ್ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ನ್ಯೂಟ್ರಿಷನ್ ಪ್ರಶಸ್ತಿ, ಡಾಕ್ಟರ್ JV ನಾರಾಯಣಗೌಡ ಇವರಿಗೆ ಬೆಳೆ ಸಂಶೋಧನಾ ಪ್ರಶಸ್ತಿ, ಡಾಕ್ಟರ್ M ವಸುಂಧರಾ ಇವರಿಗೆ ಶ್ರೇಷ್ಠ ವಿಜ್ಞಾನಿ ಪ್ರಶಸ್ತಿ, ಡಾಕ್ಟರ್ BK ನಾಗೇಶ್ ಚಂದ್ರ, ಡಾಕ್ಟರ್ ಪುಟ್ಟಸ್ವಾಮಿ ಇವರಿಗೆ ಶ್ರೇಷ್ಠ ನುಷಿಶಾಸ್ತ್ರಜ್ಞ ಪ್ರಶಸ್ತಿಗಳು ದೊರೆತಿರುವುದು ಹೆಮ್ಮೆಯ ವಿಷಯವಾಗಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿವಿಧ ವಿಷಯಗಳಲ್ಲಿ 18 ಅಂತಾರಾಷ್ಟ್ರೀಯ ಸಮ್ಮೇಳನ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಾದೇಶಿಕ ಕಾರ್ಯಾಗಾರ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. IR 5773 ಒಂದು ದೀರ್ಘಾವಧಿ ಎತ್ತರದ ಭತ್ತದ ತಳಿ. ಇದನ್ನು ಮೂಡಿಗೆರೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದು ದಪ್ಪನೆಯ ಕೆಂಪು ಕಾಳನ್ನು ಹೊಂದಿದ್ದು ಹೆಕ್ಟೇರಿಗೆ 25 ಕ್ವಿಂಟಾಲ್ ಇಳುವರಿಯನ್ನು ಕೊಡಬಲ್ಲದು. KBSH 41 ಮತ್ತು KBSH 42 ಎಂಬ ಸೂರ್ಯಕಾಂತಿಯ ಸಂಕರಣ ತಳಿಗಳನ್ನು ಬಿಡುಗಡೆ ಗುರುತಿಸಲಾಗಿದೆ. ಇವು ಇದುವರೆಗೂ ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳಿಂದ ಅಭಿವೃದ್ಧಿಪಡಿಸಲಾಗಿರುವ
ಎಲ್ಲ ಸಂಕರಣ ತಳಿಗಳಿಗಿಂತಲೂ ಅತ್ಯಂತ ಹೆಚ್ಚು ಸಮರ್ಥ ಸಂಕರಣ ತಳಿಗಳಾಗಿವೆ. ಇದಲ್ಲದೆ ಭತ್ತ, ರಾಗಿ, ಮೆಣಸಿನಕಾಯಿ, ಟೊಮೆಟೊ, ಕಬ್ಬು, ಏಲಕ್ಕಿ, ಸೋಯಾ ಅವರೆ, ಹರಳು, ತೊಗರಿ ಮತ್ತು ಇನ್ನಿತರ ಬೆಳೆಗಳಲ್ಲಿ ವಿವಿಧ ರೋಗ ನಿರೋಧಕ ಶಕ್ತಿ ಇರುವ ಅಥವಾ ಹೆಚ್ಚು ಇಳುವರಿ ನೀಡಬಲ್ಲ ತಳಿಗಳನ್ನು ಬಿಡುಗಡೆಗೆ ಗುರುತಿಸಲಾಗಿದೆ. ಸಸ್ಯ ವಿಜ್ಞಾನದಲ್ಲಿ ಬೆಂಕಿ ರೋಗ ನಿರೋಧಕ ಬದ್ಧ ತಳಿಗಳ ವರ್ಧನೆಯಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ವಿಧಾನದಿಂದ ರೋಗಕಾರಕ ಅಂಶಗಳನ್ನು ಗುರುತಿಸುವುದು, ತೊಗರಿ ಬೇಸಾಯದಲ್ಲಿ ಬೋರಾಕ್ಸ್ ಅಥವಾ ಜಿಂಕ್ ಸಲ್ಫೇಟ್ ಬಳಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯುವುದು, ಟೊಮೆಟೊ ಮತ್ತು ಬದನೆಯಲ್ಲಿ ಕಾರ್ಬೋಫ್ಯೂರಾನ್ ಅಂಡ್ ಡೌಸೋಮೈಡ್ ಬಳಸುವುದರಿಂದ ಬೇರುಗಂಟು ಜಂತುಗಳನ್ನು ನಿಯಂತ್ರಿಸುವುದು, ತೆಂಗಿನಲ್ಲಿ ಮಾನೋಕ್ರೋಟೋಫಾಸ್ ಮತ್ತು ಡೈಕೋಫೋರ್ಫಾಸ್ ಬಳಸುವುದರಿಂದ ನುಸಿಯನ್ನು ನಿಯಂತ್ರಿಸುವುದು ಇತ್ಯಾದಿ ಸಂಶೋಧನೆಗಳನ್ನು ನಡೆಸಲಾಗಿದೆ. ಪ್ರಾಣಿ ವಿಜ್ಞಾನದಲ್ಲಿ ದನಕರು ಹಾಗೂ ಇತರ ಪ್ರಾಣಿಗಳಲ್ಲಿ ಹಲವಾರು ರೋಗಗಳ ಪತ್ತೆಗೆ AB ಎಲಿಸಾ, .ಬ್ಲಾಟ್ ಮತ್ತು PCR ಪರೀಕ್ಷಾ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಾಲೊಡಕಿನಲ್ಲಿರುವ ಮತ್ತು ಮಜ್ಜಿಗೆಯಲ್ಲಿರುವ ಘನವಸ್ತುಗಳನ್ನು ಸಿಂಪರಣೆಯಿಂದ ಒಣಗಿಸಿ ಬಳಸಲು ಸಿದ್ಧವಿರುವ ಇನ್ಸ್ಟೆಂಟ್ ಐಸ್ ಕ್ರೀಮ್ ತಯಾರಿಕೆಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಜಲಚರ ಪ್ರಾಣಿಗಳಲ್ಲಿನ ಹಲವಾರು ರೋಗಗಳನ್ನು ಪತ್ತೆ ಹಚ್ಚಲು ನಸ್ಟಿಡ್ಸ್ PCR ಆಧಾರಿತ ಟೆಸ್ಟ್ ಕಿಟ್ ಒಂದನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಅದನ್ನು ಜೀವತಂತ್ರ ವಿಜ್ಞಾನದ ವಿಭಾಗದ ಸಹಯೋಗದೊಂದಿಗೆ ವಾಣಿಜ್ಯೀಕರಿಸಲಾಗುವುದು. ಪ್ರಸ್ತುತ ವರ್ಷದಲ್ಲಿ ಹೆಬ್ಬಾಳ ಕೃಷಿ ತರಬೇತಿ ಸಂಸ್ಥೆಯು ಹಲವಾರು ರೈತ ಮಹಿಳೆಯರಿಗೆ, ರೈತ ಯುವಜನರಿಗೆ, ರೈತ ಇಲಾಖೆಯ ಮಹಿಳಾ ಸಿಬ್ಬಂದಿಗೆ ವಿವಿಧ ವಿಷಯಗಳಲ್ಲಿ ತರಬೇತಿ ನೀಡಿದೆ. ವಿವಿಧ ಬೆಳೆಗಳಲ್ಲಿ ವಿಸ್ತರಣಾ ಶಿಕ್ಷಣ ಘಟಕಗಳು ಹಲವಾರು ಕ್ಷೇತ್ರ ಪ್ರಯೋಗಗಳನ್ನು, ಪ್ರಾಥಮಿಕ ಹಂತದ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಆಯಾ ಕೃಷಿ ಬೆಳೆಗಳಲ್ಲಿ ನಡೆಸಿವೆ. ಸಿಬ್ಬಂದಿ ತರಬೇತಿ ಘಟಕವು ಕರ್ನಾಟಕ ರಾಜ್ಯದ ಕೃಷಿ ಮತ್ತು ಮೀನುಗಾರಿಕೆ ಇಲಾಖೆ ಸಿಬ್ಬಂದಿಗೆ, ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ಕಾರ್ಯಕರ್ತರಿಗೆ, ಕರ್ನಾಟಕ ಹಾಲು ಮಹಾಮಂಡಳಿ ಮೇಲ್ವಿಚಾರಕರಿಗೆ ಮತ್ತು IAS ಅರ್ಹತಾ ಪರೀಕ್ಷಾರ್ಥಿಗಳಿಗೆ ಹಲವಾರು ತರಬೇತಿ ಕಾರ್ಯಕ್ರಮ ನಡೆಸಿದೆ. ಅಂಚೆ ಶಿಕ್ಷಣ ವಿಭಾಗದಲ್ಲಿ ರೇಷ್ಮೆ ಕೃಷಿಯ ಬಗ್ಗೆ ರೈತರಿಗೆ ಶಿಕ್ಷಣ ನೀಡುತ್ತಿದ್ದು, ಸಾವಯವ ಕೃಷಿಯ ಬಗ್ಗೆಯೂ ಶಿಕ್ಷಣ ಪ್ರಾರಂಭಿಸಲಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯದ 9 ಸಂಶೋಧನಾ ಕೇಂದ್ರಗಳಲ್ಲಿ ಕೃಷಿ ಮೇಳಗಳನ್ನು ಏರ್ಪಡಿಸಿದ್ದು, ಸುಮಾರು 30,000 ರೈತರು, ರೈತ ಮಹಿಳೆಯರು ಮತ್ತು ವಿಸ್ತರಣಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ 9ನೇ ಯೋಜನೆಯ ಒನ್ ಟೈಮ್ ಕ್ಯಾಚಪ್ ಅನುದಾನದಿಂದ 5 ಕೋಟಿ ರೂಪಾಯಿಗಳಿಂದ ವಿಶ್ವವಿದ್ಯಾನಿಲಯದ ವಿವಿಧ ವಿದ್ಯಾರ್ಥಿ ನಿಲಯಗಳ ಹಾಗೂ ಕಾಲೇಜು ಕಟ್ಟಡಗಳ ದುರಸ್ತಿ ಮತ್ತು ನವೀಕರಿಸುವ ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಗಳ ಅಂಗವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳನ್ನು ವಿವಿಧ ಗ್ರಾಮಗಳಲ್ಲಿ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳ ಉದ್ಯೋಗಾವಕಾಶ ಸುಧಾರಣೆಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವಿದ್ಯಾರ್ಥಿ ವೇತನಗಳಿಗೆ, ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಹಾಗೂ ಕಂಪ್ಯೂಟರ್ ಅನ್ವಯಿಕತೆ ಕುರಿತಾದ ತರಬೇತಿಯನ್ನು ಏರ್ಪಡಿಸಲಾಯಿತು. ಕರ್ನಾಟಕ ಲೋಕಸೇವಾ ಆಯೋಗವು 1998ರಲ್ಲಿ ಗ್ರೂಪ್ A ಮತ್ತು B ಹುದ್ದೆಗಳಿಗಾಗಿ ನಡೆಸಿದ ಪರೀಕ್ಷೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ 70 ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಕುಮಾರಿ G. ರೂಪಾ MSc ಕೃಷಿ ಮಣ್ಣು ವಿಜ್ಞಾನ ವಿಭಾಗದವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ನ ಎಂಬಲ್ಲಿ ನಡೆಸಿದ ಸಂಕಿರಣದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಸಂದಿದೆ. ವಿವಿಧೆಡೆಗಳಲ್ಲಿ ಏರ್ಪಡಿಸಲಾಗಿದ್ದ ದಕ್ಷಿಣ ವಲಯದ ಅಂತರ ವಿಶ್ವವಿದ್ಯಾನಿಲಯದ ಬ್ಯಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್, ಹಾಕಿ ಮತ್ತು ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಮತ್ತು ಆಲ್ ಇಂಡಿಯಾ ಅಂತರ್ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಮೀಟ್, ಬಾಲ್ ಬ್ಯಾಡ್ಮಿಂಟನ್ ಮತ್ತು ಚೆಸ್ ಟೂರ್ನಮೆಂಟ್ಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮಂಡ್ಯ ಕೃಷಿ ಕಾಲೇಜಿನ ಸುಬ್ರತಾ ಸಾಹಾ ತಿರುಪತಿಯ ಶ್ರೀ ವೆಂಕಟೇಶ್ವರ ವಿಶ್ವವಿದ್ಯಾಲಯದಲ್ಲಿ ನಡೆದ ದಕ್ಷಿಣ ವಲಯ ಯೋಜನೆಯೋತ್ಸವದಲ್ಲಿ ವ್ಯಂಗ್ಯಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಮಂಡ್ಯ ಕೃಷಿ ಕಾಲೇಜು ಮತ್ತು ಪೊನ್ನಂಪೇಟೆ ಅರಣ್ಯ ಕೃಷಿ ಕಾಲೇಜುಗಳಲ್ಲಿ ಉಪನ್ಯಾಸ ಕೊಠಡಿಗಳು ಮತ್ತು ಪ್ರಯೋಗಾಲಯಗಳನ್ನು ಕಟ್ಟಡ ನಿರ್ಮಿಸಲಾಗಿದೆ. ಕರ್ನಾಟಕ ಸರ್ಕಾರವು ಯೋಜನೆಯಿತರ ಅನುದಡಿಯಲ್ಲಿ 22 ಕೋಟಿ 25 ಲಕ್ಷ ರೂಪಾಯಿಗಳನ್ನು ಒದಗಿಸಿದೆ. ಯೋಜನೆಯಿತರ ವೆಚ್ಚದ ಅಡಿಯಲ್ಲಿ ವಾಸ್ತವವಾಗಿ ಬೇಕಾಗುವ ವೆಚ್ಚವನ್ನು ಸರಿದೂಗಿಸಲು ಹೆಚ್ಚಿನ ಹಣ ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. 1999-2000ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು ಒಟ್ಟಾರೆ 12 ಕೋಟಿ 89 ಲಕ್ಷ ರೂಪಾಯಿಗಳನ್ನು ಒದಗಿಸಿದ್ದು, ಇದರಲ್ಲಿ ಕೃಷಿ ಶಿಕ್ಷಣಕ್ಕೆ 8 ಕೋಟಿ 15 ಲಕ್ಷ, ಕೃಷಿ ಸಂಶೋಧನೆಗೆ 4 ಕೋಟಿ 74 ಲಕ್ಷ ಕೋಟಿ ರೂಪಾಯಿಗಳನ್ನು ಸೇರಿರುತ್ತವೆ. ಆದರೂ ಒದಗಿಸಿರುವ ಈ ಧನ ಸಹಾಯದಿಂದ ನಮ್ಮ ಕಾರ್ಯಯೋಜನೆಗಳನ್ನು ಪೂರೈಸಲು ಕಷ್ಟವಾಗುತ್ತಿದೆ. ಈ ವರ್ಷದ
ಪ್ರತಿಷ್ಠಿತ ಡಾಕ್ಟರ್ ಎಂ.ಎಚ್. ಮರಿಗೌಡ ರಾಷ್ಟ್ರೀಯ ಪ್ರಶಸ್ತಿಯು ಕೇರಳ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧಕ ನಿರ್ದೇಶಕರಾದ ಡಾಕ್ಟರ್ ಕೆ.ವಿ. ಪೀಟರ್ ಇವರಿಗೆ, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯು ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಕೆ.ಜಿ. ಉಮೇಶ್ ಅವರಿಗೆ ಮತ್ತು ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನ ಡಾಕ್ಟರ್ ಬಿ.ಎ. ಶ್ಯಾಮಸುಂದರ್ ಅವರಿಗೂ ಈ ಸಾಲಿನ ಶ್ರೀಮತಿ ನಾಗಮ್ಮ ದತ್ತಾತ್ರೇಯ ರಾವ್ ದೇಸಾಯಿ ಪ್ರಶಸ್ತಿಯು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಆರ್.ಆರ್. ಮಂಜುನಾಥ್ ಅವರಿಗೂ ಮತ್ತು ಜುವಾರಿಯ ಅತ್ಯುತ್ತಮ ವಿಸ್ತರಣಾ ಪ್ರಶಸ್ತಿಯು ವಿಸ್ತರಣಾ ಮಾರ್ಗದರ್ಶಿಯಾದ ಶ್ರೀ ಬಿ.ಪಿ. ಶಶಿಕಾಂತ್ ಇವರಿಗೆ ತಿಳಿಸಲು ಸಂತೋಷ ಪಡುತ್ತೇನೆ. ಇದಲ್ಲದೆ 1998-99 ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯು ಡಾಕ್ಟರ್ ಡಿ. ರಾಜಗೋಪಾಲ್ ಮತ್ತು ಡಾಕ್ಟರ್ ಕೆ.ಜಿ. ಉಮೇಶ್ ಇವರಿಗೆ ಲಭಿಸಿದೆ. ಇಂದಿನ ಈ ಘಟಿಕೋತ್ಸವದಲ್ಲಿ ಒಟ್ಟು 647 ವಿದ್ಯಾರ್ಥಿಗಳು ವಿವಿಧ ಪದವಿಗಳನ್ನು ಪಡೆಯಲಿದ್ದು, ಅವುಗಳಲ್ಲಿ 404 ವಿದ್ಯಾರ್ಥಿಗಳು ಬ್ಯಾಚಲರ್ ಪದವಿಗಳು, 202 ವಿದ್ಯಾರ್ಥಿಗಳು ಮಾಸ್ಟರ್ ಪದವಿಗಳನ್ನು ಹಾಗೂ 26 ವಿದ್ಯಾರ್ಥಿಗಳು PhD ಪದವಿಗಳನ್ನು ಪಡೆಯಲಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಗೌರವ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ದೇಶದ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಗ್ರಾಮೀಣ ಜನತೆಗೆ ಉಪಯುಕ್ತವಾಗುವಂತೆ ಕೃಷಿ ಅಭಿವೃದ್ಧಿ ಉದ್ದೇಶಗಳನ್ನು ವಿಶ್ವವಿದ್ಯಾಲಯದಲ್ಲಿ ಈಡೇರಿಸಲು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಪ್ರಗತಿಪರ ಸಾಮಾಜಿಕ ಆರ್ಥಿಕ ರೂಪಾಂತರವನ್ನು ತರಲು ಬದ್ಧವಾಗಿದೆ ಎಂದು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ವಂದನೆಗಳು. Respected Chancellor, I have the honor to request you, Madam, to declare the convocation open. ಪದವಿಗಳನ್ನು ಪಡೆಯಲಿರುವ ಅಭ್ಯರ್ಥಿಗಳು ಎದ್ದು ನಿಲ್ಲುವುದು. ಪದವಿ ಪಡೆಯಲಿರುವ ಅಭ್ಯರ್ಥಿಗಳೆಲ್ಲ ದಯವಿಟ್ಟು ಎದ್ದು ನಿಲ್ಲುವುದು. ಸದಸ್ಯತ್ವಕ್ಕೆ ತಕ್ಕಂತ ನಡೆದುಕೊಳ್ಳುತ್ತೇವೆಂದು ಪ್ರಾಮಾಣಿಕವಾಗಿ ವಾಗ್ದಾನ ನೀಡುವುದಾಗಿ ಘೋಷಿಸುವಿರಾ? ಈಗ ಅಭ್ಯರ್ಥಿಗಳನ್ನು ಹಾಜರುಪಡಿಸಬಹುದು. ಅಭ್ಯರ್ಥಿಗಳೆಲ್ಲ ಕುಳಿತುಕೊಳ್ಳಿ. ಇವರು ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರೆಂದು ನಿರ್ಧರಿಸಲಾಗಿದೆ. ಅವರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ನೀಡಬೇಕಾಗಿ ಕೋರುತ್ತೇನೆ. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಯಾಗಿ ನನ್ನಲ್ಲಿ ನಿಹಿತವಾಗಿರುವ ಅಧಿಕಾರದನ್ವಯ ನಿಮಗೆ ಹಾಗೂ ಗೈರು ಹಾಜರಿಯಲ್ಲಿ ಪದವಿಯನ್ನು ಪಡೆಯುವ ಅಭ್ಯರ್ಥಿಗಳಿಗೆ ಈ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಪ್ರದಾನ ಮಾಡುತ್ತೇವೆ. ಡಾಕ್ಟರೇಟ್ ಪದವಿಯನ್ನು ಸಮಕ್ಷಮದಲ್ಲಿ ಪಡೆಯಲಿರುವವರು Candidates taking their PhD degree in person, agronomy, Lalita B.S. K.P. Vishwanath, Agricultural Economics, Savita S. R. Narayan Kumar, Agricultural Entomology, Omkarappa S. Agricultural Extension, Chandrasekhar Siddaramappa Uttar, D. Krishnamurthy, A. C. Lalita, ನಾನು ತೆಗಿಲ್ಲ ನಿಮ್ಮ ಸರಿ ರೈಟ್ ಬನ್ನಿ ನಾನು ತೆಗಿತಾ ಇರ್ತೀನಿ. Nagaraj K.H. Professor Theology, Dinesh Kumar,
ಹಾರ್ಟಿಕಲ್ಚರ್ ಧನರಾಜ್ ಕಂಬರಿಗೆ. ಎಸ್ ಜಗನ್ನಾಥ್. Plant breeding and genetics, YG Shadaksari.